ನಮಸ್ಕಾರ ಸರ್. ನಮಸ್ಕಾರ ರೀ ಸರ್, ನಿಮ್ಮ ಇದು ನಿಂಬೆ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನನ್ನ ಹೆಸರು ರಾಜಶೇಖರ್ ರೇವಣಸಿದ್ದಪ್ಪ ನಿಂಬರಿಗೆ, ಊರ ಬೆನಕನಹಳ್ಳಿ, ತಾಲೂಕು ಇಂಡಿ, ಜಿಲ್ಲೆ ವಿಜಯಪುರ. ನನ್ನ ಫೋನ್ ನಂಬರ್ 9972612756. ನಾನು ನೈಸರ್ಗಿಕ ಕೃಷಿಕ. 2006ರಿಂದ ನಾನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ಅಳವಡಿಸ್ಕೊಂಡು ಇವತ್ತಿಗೆ 19 ವರ್ಷ ಮುಗಿದು. ಅವತ್ತಿನ ಹಿಡಿದು ಇವತ್ತಿನ ತನಕ ನಾನು ಪಾಳ್ಯಕರವ್ರ ಕೃಷಿಗೆ ಎಂದು ಹೋಗಿದ್ದು. ಅದಕ್ಕಿಂತ ಮೊದಲು ಟ್ರಕ್ ಗಟ್ಟಲೆ ತಂದು 400-500 ಚೀಲ ರಾಸಾಯನಿಕ ಗೊಬ್ಬರಗಳು ತಂದು 10 ಲೀಟ್ರ್ 20 ಲೀಟ್ರ್ ಪೆಸ್ಟಿಸೈಡ್ಸ್ ತಂದು ನಾವು ಕೃಷಿ ಮಾಡ್ತಿದ್ದೆ. ಹೈಬ್ರಿಡ್ ಬೀಜಗಳನ್ನು ಹಾಕಿ ಬೆಳೆ ಮಾಡ್ತಿದ್ದೆ. ಭಾಳಷ್ಟು ಆಳುಗಳನ್ನ ಹಚ್ಚಿ ಒಂದು 16 ಎಕರೆದೊಳಗೆ 40 ಆಳುಗಳನ್ನ ಇಟ್ಕೊಂಡು ನಾನು ಕೃಷಿ ಮಾಡ್ತಿದ್ದೆ ಮೊದಲು. ಇವತ್ತು ಆಳುಗಳಿಲ್ಲಾರ್ದೇ ನಾವು ಕೃಷಿ ಮಾಡ್ಲಿಕ್ಕತ್ತಿದ್ದೆವು. ಇವತ್ತಿಗೆ 32 ಎಕರೆ ಜಮೀನು ಅದ ನಮ್ಮದು. ನಾವೆಲ್ಲ ಮನೆಯವರೇ. ನಮ್ಮ ಮಕ್ಕಳಿಗೆ ಅದು ಶಾಲೆ ಕಲಿಸಿಲ್ಲ ನಾನು ಅವ್ರನ್ನೆಲ್ಲ ಒಕ್ಕಲ್ತನಕ್ಕೆ ತೊಡಗಿಸೀನಿ. ಯಾಕಪ್ಪ ಆ ಥರ ಶಾಲೆ ಕಲ್ತವ್ರೆ ದೇಶ ಹಾಳು ಮಾಡ್ಯಾರ ಅಂತ ಹೇಳಿ ನಾ ಹೆಸರು ಸಹಿತ ಹಚ್ಚಲಿಕ್ಕೆ ಹೋಗಿಲ್ಲ. ಅದು ನನಗೆ ಭಾಳ ಹೆಮ್ಮೆ ಅದ. ಇವತ್ತು ನನ್ನ ಮಕ್ಕಳಿಂದಲೇ ನಾನು ಕೃಷಿ ನಡಲಿಕ್ಕತ್ತದ. ನಾವು ಸಾಕಷ್ಟು ಉತ್ಪನ್ನ ತೆಗಿಲಿಕ್ಕತ್ತಿದ್ದೆವು. ನಾವು ಭಾಳ ನಿವಾಂತಿದ್ದೇವೆ, ಆರಾಮಿದ್ದೀವಿ. ಆಳುಗಳ ಸಮಸ್ಯೆ ಅದ ನಮ್ಗೆ ಒಟ್ಟೆ ಇಲ್ಲ. ಎಲ್ಲರೂ ಆಳುಗಳ ಸಮಸ್ಯೆ ಅದ. ನಮ್ಮ ಹೊಲ ಕಸ ಹೇಳ್ತಾವೆ, ನಮ್ಮ ಹೊಲ ಬೆಳೆ ಬರಲಾಗ್ಯದ, ನಮ್ಗೆ ರೇಟ್ ಸಿಗಲಾಗ್ಯದ. 108 ಕಂಪ್ಲೇಂಟ್ ಎಲ್ಲರೂ ಹೇಳ್ತಾರೆ ರೈತರು. ನಮ್ದು ಯಾವುದೂ ಕಂಪ್ಲೇಂಟ್ ಇಲ್ಲ. ಅವ ಏನು ಕೊಡ್ತಾನೆ ಆರಾಮ್ ತೊಗೋತಿದ್ದೆವು. ಅವ ಎಷ್ಟು ಕೊಟ್ಟಿದ್ರಾಗ ಸಂತೋಷದಿಂದ ಬದುಕು ಮಾಡ್ಲಿಕ್ಕತ್ತಿದ್ದೆವು. ನಾವು ಇವು 370 ನಿಂಬೆ ಗಿಡ ಹಚ್ಚಿದ್ದೇವೆ ರೀ. ಇದು ಕಾಗಜಿ ವೆರೈಟಿ ನಿಂಬೆ ಗಿಡ. ಇದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ GI ಟ್ಯಾಗ್ ಸಿಕ್ಕದ್ರಿ. ಇಂಡಿ ಲಿಂಬೆ ಅಂತ ಹೆಸರು ಬಿದ್ದದ. ಇದು ಇಡೀ ವಿಶ್ವದಲ್ಲೇ ಮಾನ್ಯತೆ ಪಡೆದ ಒಂದು ವೆರೈಟಿ. ಈಗ 4 ವರ್ಷದ ಗಿಡ ಅದಾವ. ನಾವು ಇವತ್ತು 4 ವರ್ಷದ್ರಿ 4 ವರ್ಷದ ಗಿಡ ಅದಾವ ರೀ. ಸರ್, ಇದು ಕಾಯನ್ನು ವರ್ಷ ಪೂರ್ತಿ ಹಾಕತ್ರಿ ಹೆಂಗ್ರಿ? ವರ್ಷ ಪೂರ್ತಿ ಆಗ್ತದ ನೋಡ್ರಲ್ಲ. ಈ ಸದ್ದು ಇಲ್ಲೆಲ್ಲ ಹೂ ಬಿಟ್ಟದ್ರಿ. ಇದು ಹೂ ಸಣ್ಣ ಕಾಯಿ, ಸಣ್ಣ ಕಾಯಿದಾವ್ರಿ. ಎಲ್ಲ ತರ ಇದು ಸಣ್ಣ ಕಾಯಿ ಅನ್ರಿ. ಅದ್ರಾಗ ಎಲ್ಲ ತರ ಇರ್ತದ್ರಿ. ಇದು ಸಣ್ಣ ದಮ್ಮ ಒತ್ತಾಟಿ ವರ್ಷ ಪೂರ್ತಿ ಇರ್ತೀರಿ. ವರ್ಷ ಪೂರ್ತಿ ಇರ್ತದೆ. ಯಾವಾಗನು 10 ರೂಪಾಯಿ ಯಾರಿಗೆ ಬೇಡ್ಲಾರ್ದಂಗ ಇದಕ್ಕೆ ಯಾವ್ದೋ ಗೊಬ್ಬರ ಹಾಕಲ್ರಿ? ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕ್ತೇರಿ? ಜೀವಾಮೃತ ಕೊಡ್ತೇವ್ರಿ. ಹ್ಞೂನ್ರಿ. ಕಣೇರಿ ಮುತ್ತೇವ್ರದ್ದು ಗೋಕೃಪಾಮೃತನ ಕೊಡ್ತೇವ್ರಿ. ಹ್ಞೂನ್ರಿ. ಮಲ್ಚಿಂಗ್ ಮಾಡ್ತೇವ್ರಿ. ಸಾಕಷ್ಟು ಎಲ್ಲ ಕಬ್ಬಿನ ರವದಿ, ಸಜ್ಜಿ ಕಣಿಕಿ, ಮೆಕ್ಕೆಜೋಳದ ಬೆಂಡ ಸಿಪ್ಪಿ, ರಾಶಿ ಮಾಡಿದ್ದು, ದನ ತಿಲ್ಲಾರ್ದು, ಹೆಸರು ಅಲಸಂದಿ, ಮೂಕಣಿ ಹುರ್ಲಿ, ಏನು ತಿಲ್ಲಾರ್ದು ಎಲ್ಲ ತೊಗರಿ ಕಟ್ಟಿಗೆ, ಇವು ಗ್ಲಿಸಿಡ್ ಎದ್ದು ಎಲ್ಲ ಮಲ್ಚಿಂಗ್ ಮಾಡ್ತೇವೆ. ಮಲ್ಚಿಂಗ್ ಮಾಡೋದ್ರಿಂದ 53 ಥರದ ಪ್ರಯೋಜನಗಳು ಅದಾವ ರೀ. ಒಂದು ಸಲ ಮಲ್ಚಿಂಗ್ ನಾವು ಮಾಡಿದೆವು ಅಂದ್ರೆ ಸೂಕ್ಷ್ಮ ಪರ್ಯಾವರಣ ಸಿಗ್ತದೆ. ನೆಲ ಬಿಸಿಲಿಗೆ ಕಾವಾಗಂಗಿಲ್ಲ, ಥಂಡಿಗೆ ತಣ್ಣಗಾಗಂಗಿಲ್ಲ. 26 ಡಿಗ್ರಿ ಸೆಲ್ಸಿಯಸ್ಗಿಂತ ತಣ್ಣಗಾಗಬಾರ್ದು, 32 ಡಿಗ್ರಿ ಸೆಲ್ಸಿಯಸ್ಗಿಂತ ಹೀಟ್ ಆಗಬಾರ್ದಿಲ್ಲ. ಅವಾಗ ಸೂಕ್ಷ್ಮ ಪರ್ಯಾವರಣ ಒದಗಿಸಿದೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಒಳಗೆ ಹಗಲ ರಾತ್ರಿ ಕೆಲಸ ಮಾಡಿದ್ರಂದ್ರೆ ಹ್ಯೂಮಸ್ ಕ್ರಿಯೇಟ್ ಆಗ್ತದೆ ರೀ. ಮಣ್ಣು ಎರಿಬಿಡಿ ಸಿಳಂಗಿಲ್ಲ, ಕಸ ಹೇಳಂಗಿಲ್ಲ, ತೇವಾಂಶ ಪೋಲಾಗಂಗಿಲ್ಲ. ಮತ್ತೆ ಇನ್ನೊಂದ್ರಿ, ನೀವು ಇದೇ ಈಗ ಹೇಳಿದ್ರಿ ತೆಂಗಿನ ಗಿಡಕ್ಕೆ ಅಷ್ಟ ನೀರು ಹಾಸೋದಿಲ್ಲ ಅಂತ ಹೇಳ್ರಿ. ಯಾವ ಬೆಳೆಗೂ ನೀರು ಬೇಕಾಗಿಲ್ಲ ಸರ್. ನೀರು ಎದಕ್ ಬೇಕಾಗ್ತಾವ ಅಂದ್ರೆ ನಾವೇ ಎಲ್ಲ ಮಾಡಿದ್ದು ಇಟ್ಟಿದ್ದದ್ರಿ. ಅದು ಹೌದ್ರಿ. ರೋಗನು ಎದಕ್ಕೂ ಬರೋದಿಲ್ಲ. ಆದ್ರೆ ಕಾಯಾರ ತುಂಬಾ ಐತಿ. ನಮ್ಮಲ್ಲಿ ಎಲ್ಲಾ ಗಿಡಗಳ ನಾವು ಹಚ್ಚಿದ್ವು ನೀರ್ ಇರ್ಲಾರಕ್ಕೆ ಎಲ್ಲ ಏನಾಗೈತಾವ ಅಂದ್ರ ಬ್ಯಾಸಿಗೆ ಬಂದ್ರೆ ಕಾಯಲ್ಲ, ಹೂ ಬಿಡಲ್ರಿ. ಅದು ಎಲ್ಲ ಪಾಳ್ಯಕರವ್ರಿಗೆ ಸಲ್ಬೇಕ್ರಿ. ನಾವು ಮಾಡಿದ್ದು ಶ್ರೇಯಸ್ ಏನದ ಅದು ಪಾಳ್ಯಕರವರ ವಿಜ್ಞಾನ ರೀ. ಅದು ಸುಭಾಷ್ ಪಾಳ್ಯಕರವರ ನೈಸರ್ಗಿಕ ಕೃಷಿ ಅನ್ನದಾನ ನಾವು ಅನುಷ್ಠಾನ ಮಾಡಿದೆವಪ್ಪ ಅಂತಂದ್ರೆ ಅವೆಲ್ಲ ಸವಲತ್ತುಗಳು ಸಿಗ್ತಾವ್ರಿ. ನಮ್ಗೆ ಮಳೆ ಬಂದ್ರೆ ಮಳೆ ಬರೆಯಬೇಕಂತ ರೂಲ್ಸ್ ಇಲ್ರಿ. ಮಳೆ ಬಂದ್ರೆ ಚಲೋ, ಮಳೆ ಬರಲಿಲ್ಲ ಅಂದ್ರೆ ಭಾಳ ಚಲೋ. ನೀರೇ ಬೇಕು, ಕೆರಿನೇ ಬೇಕು, ಕಾಲುವೆನೇ ಬೇಕು, ಪಂಪ್ ಸೆಟ್ ಬೇಕು, ಕೆನಲ್ ಬೇಕು. ಇವು ಯಾವ ಹರ್ಕತಿಲ್ರಿ ನಮ್ಗೆ. ಮಳೆಯ ನೀರನ್ನ ಎಷ್ಟು ಪ್ರಮಾಣದೊಳಗೆ ಇಂಗ್ತದ ಭೂಮಿಗೆ ಅಷ್ಟು ಬಲ ಬರ್ತದ್ರಿ. ಮಳೆ ನೀರು ಹಿಂಗಬೇಕಾದ್ರೆ ದೇಶಿ ಎರಿಹುಳ ಇರ್ಬೇಕ್ರಿ. ದೇಶಿ ಎರಿಹುಳ ಒಂದ್ ದಿನಕ್ಕೆ 5-6 ತೂತ್ ಹಾಕ್ತರಿ. ತೂತ ಅವೆಲ್ಲ ಮುಚ್ಚಲಾರ್ದಂಗ ನೋಡ್ಕೊಂಡಿರ್ತದ. ತನ್ನ ಮೈ ಜೊಲ್ಲಿ ಸುರಿಸಿ ಪ್ಲಾಸ್ಟರ್ ಮಾಡಿರ್ತದ. ಅದ್ರಾಗ ಗಾಳಿ ಬೆಳಕ ಆಡೋದ್ರಿಂದ ವೈಟ್ ರೂಟ್ ಬೆಳಿತಾವ್ರಿ. ಇದು ವಿಜ್ಞಾನ ಭಾಳ ಅಗಾಧವಾದ. ಅದು ಬಸವಣ್ಣವ್ರು ಹೇಳ್ತಾರ, ಪಾತಾಳದಿಂದ ಹತ್ತತ್ತ ನಿನ್ನ ಚರಣ, ಆಕಾಶದಿಂದ ತತ್ತ ನಿನ್ನ ಮುಕಟ. ಅದು ಹೇಳಕ್ ಅಸಾಧ್ಯವಾದಂಥ ಮಾತ್ರಿ. ಅದು ಸುಭಾಷ್ ಪಾಳ್ಯಕರ್ ಅವ್ರ ನೈಸರ್ಗಿಕ ಕೃಷಿ ಅಂದ ಇದೆಲ್ಲ ಸಾಧ್ಯ ಆಗ್ತದೆ ರೀ. ನೀರು ಬೇಕಾಗಿಲ್ಲ. 92% ಆಳುಗಳ ಪಗಾರ ಉಳಿತದೆ ರೀ. 92% ಆಳುಗಳ ಪಗಾರ ಅಲ್ಲದೆ ನೀರು ಉಳಿತದೆ ರೀ, ಕರೆಂಟ್ ಉಳಿತದೆ ರೀ, ಲಾಗೋಡಿ ಉಳಿತದೆ ರೀ, ದರ್ವಂದನು ನಮ್ಮ ಶ್ರಮ ಉಳಿತದೆ ರೀ. ಭಾಳ ಹಚ್ತೇವಲ್ರಿ ಸರ್. ನೀವು ವರ್ಷಕ್ಕೆ ಒಂದು ನಿಂಬೆ ಗಿಡದಿಂದ ಒಂದು ಆದಾಯ ಎಷ್ಟಾಕತ್ರಿ? ನಿಂಬೆ ಗಿಡದಿಂದ ಸರ್ವಸಾಧಾರಣ ನಮ್ಮಲ್ಲಿ ಸಾರ್ವತ್ರಿಕ ಎಲ್ಲ ರೈತರು, ಸಣ್ಣ ರೈತರು ಬತ್ತು, ದೊಡ್ಡ ರೈತರು ಬತ್ತು, ನೀರು ಚಲೋ ಇದ್ದವ್ರು ಬತ್ತು, ನೀರು ಸಾಧಾರಣ ಇದ್ದವ್ರು ಬತ್ತು, 3 ಲಕ್ಷ ತಗೋತಾರೆ. ಎಕರೆಗೆ 3 ಲಕ್ಷ. ಎಕರೆಗೆ 3 ಲಕ್ಷ. ಅದರಿಂದ 6 ಲಕ್ಷ, 7 ಲಕ್ಷ, 8 ಲಕ್ಷ, 10 ಲಕ್ಷ, 15 ಲಕ್ಷ ತನ ಬೀರಪ್ಪಣ್ಣ ಅಂತವ್ರು 10-12 ಲಕ್ಷ ತಗೋತಾರೆ. ಯಾರು ಬೀರಪ್ಪ ಒಗ್ಗ್ಯವ್ರಿ? 15 ಲಕ್ಷ ಎಕರೆ. ಅವ್ರು ಅಣ್ಣವ್ರು ಒಬ್ಬರೇ ಭಾಳ ಹೇಳ್ಯಾರತ್ತ. ಎಲ್ಲರೂ ಬೀರಪ್ಪಣ್ಣ ಭಾಳ ಹೇಳ್ತಾನ ಭಾಳ ಹೇಳ್ತಾರೆ. 20,000 ಹೆಂಗ ಆತಾವತ್ತ. ಅವ್ರ ಗಿಡದಾಗ ಹೋಗಿ ನೀವು ನೋಡಿದ್ರೆ ಇನ್ನ ಕಮ್ಮಿ ಅನಿಸ್ತಾವ. ಎಷ್ಟು ವರ್ಷ ಗಿಡ ಅದಾವ್ರಿ? 4 ವರ್ಷದ ಪಗಾರ. 4 ವರ್ಷ ಗಿಡ ರೀ. ಸುಮಾರು ಅಂದಾಜು ನಿಮ್ಮ ಆದಾಯ ಎಲ್ಲಾ ಕೂಡಿ ಎಷ್ಟಾಗಿದ್ರು? ಅಗಿನೂ ಮಾಡ್ತೀರನಲ್ರಿ? ಅಗಿನೂ ಮಾಡ್ತೇವಲ್ರಿ. ಹೋದ್ಸಲ 70 ಲಕ್ಷ ರೂಪಾಯಿ ಅಗಿ ಮಾರಿದೇವ್ರಿ ನಾವು. 70 ಲಕ್ಷ ಅಗಿನ ಮಾರ್ರಿ? ಅಗಿನೇ ಮಾರಿದೇವಿ. ಬರೀ ನಿಂಬೆ ಎಷ್ಟು ಮಾಡ್ತಾರೆ? 1 ಕೋಟಿ ರೂಪಾಯಿ ಮಾಡ್ಬೇಕಂತ ಹೇಳಿ 1,25,000 ಸಸಿ ಮಾಡಿದೇವೆ. ನೋಡಿದ್ರಲ್ಲ ನೀವು? ಅಷ್ಟು ಸಸಿ ಮಾಡಿದೇವ್ರಿ. ಅವ್ರ ಸಸಿ ಹೆಂಗ್ ಮಾಡ್ತೇವಂದ್ರ
100% ಸಾವಯವದಾಗ ಮಾಡ್ತೇವ್ರಿ. ಹ್ಞೂ ರೀ. ನಾವು ರಾಸಾಯನಿಕ ಹಾಕಿ ಹೈಸೋಲ್ ಹಾಕಿ ಯಾವ್ದಾರ ಔಷಧ ಹೊಡೆದು ನೀವು ಸ್ಪಾಟ್ ನೋಡ್ಬೋದು, ಎಲಿ ಮೇಲೆ ಎಲ್ಲೇ ಒಂದು ಟಿಬಕ್ ಬಿದ್ದದ ನೋಡ್ರಿ. ಹೌದ್ರಿ. ಯಾವ್ದು ಹಿಂಗ ಔಷಧ ಹೊಡೆದಾರ ನಂಗೆ ಬಿಟ್ಟಿಲ್ಲ. ಮತ್ತೆ ಅಗಿ ನೋಡಿದ್ರೆ ಹಸುವಿನ ಅಡಿಕೆ ಯಾರ್ಬೇಕು ಹಂಗದಾವ. ಹೋದ ವರ್ಷ ಬರೀ 70 ಲಕ್ಷ ಬರೀ ನಿಂಬಿ ಅಗಿನ ಮಾರ್ರಿ. ಅಗಿನೇ ಮಾರಿ ಇವಾಗ ಗಿಡ ತಗೊಂಡ್ರೆ ಇವಾಗ ಗಿಡದ್ರಿ ಎಲ್ಲ ನಮ್ ಗಿಡದಾನೇ ನಿಮ್ ಗಿಡದನ್ರಿ ನೋಡಿದ್ರಲ್ಲ ಬೀಜ ಹೌದನ್ರಿ? ನೋಡಿದ್ರಲ್ಲ ಕೊಯ್ತಾರ್ರಿ ಸದರ್ ನಮ್ಮ ಅಮಾಸೆ ಈ ನಿಂಬಿಕಾಯಿ ಎಷ್ಟ್ ಆಕತ್ರಿ ಇದು? ಈ 4 ಗಿಡ 4 ವರ್ಷದ ಅವತ್ತು ಗಿಡ ರೀ. 2 ವರ್ಷ ಆಯ್ತ್ರಿ ವ್ಯಾಪಾರ ಚಾಲು ಆಗಿ. ಈಗ 2 ವರ್ಷ ಆತ. ಈಗ ಎಷ್ಟ್ ಆಕತ್ರಿ ಅದು ಅಂದಾಜು? 2 ಲಕ್ಷ ರೂಪಾಯಿ ಆತರಿ. ಈಗ 4 ವರ್ಷ ಗಿಡ ಅದಾವ್ರಿ. 2.5 ವರ್ಷಕ್ಕೆ ಚಲೋ ಆಗ್ಯಾವ್ರಿ. 2.5 ವರ್ಷಕ್ಕೆ ಚಾಲು ಆಗ್ಯಾವ. ವರ್ಷಕ್ಕೆ 2 ಲಕ್ಷ ಆಗತ್ತೆ. ಕಾಗದ ಪತ್ರದ ಎಲ್ಲ ಇಟ್ಟಿನ್ರಿ ನಾ ಏನಾರ ಹಿಂಗ ಡೂಪ್ಲಿಕೇಟ್ ಇವತ್ತ ಏನ್ ಹರಿದ ಕಳಿಸಿನಂತರ ಎಷ್ಟಾದ್ರಿ? 20 ಚೀಲ ಹೋಗ್ಯಾವ್ರಿ. 20 ಚೀಲ್ರಿ. ಒಂದ್ ಚೀಲದಾಗ ಎಷ್ಟ್ ಇರ್ತಾವ್ರಿ? ಒಂದ್ ಚೀಲದಾಗ 1500 ತನ ಇರ್ತಾವ್ರಿ. ಒಂದ್ ಎಷ್ಟ್ ಹೋಗತ್ರಿ? ಒಂದ್ 700 800 900 ಹೋತಾವ್ರಿ. ಒಂದ್ 50 ಸೆಕೆಂಡ್ ಸೆಟ್ಲೆ ಹೋದಂಗೆ ರೀ. ಕಮ್ಮಿನ ಆತ್ರಿ. ಹರದ ಆರಿಸಿ ತುಂಬಿ ಚೀಲಕ ಮಾಡಿ ಕಳ್ಸದಟ್ ಕೊಡ್ತಾರ್ರಿ. ನೋಡ್ರಿ ಅಟ್ಟೇ ರೀ. ಮೌಲ್ಯವರ್ಧನೆ ಮಾಡೋ ವಿಚಾರದಾಗ ಅದೇರಿ. ಇನ್ನು ಮುಂದೆ ಮಾಡಿದ ಬಳಕ ಫಾಯ್ದೆ ಸಿಗ್ತರಿ. ಜನವರಿ ಮುಗಿದ ಬಳಕ ಫೆಬ್ರವರಿ 15ರಿಂದ ದಾಣಿ ವಾಡ ಆಗ್ತದ್ರಿ. ಅವಾಗ ನಾವು ಒಂದೇ ಚೀಲ ಕಳಿಸೋರ್ನು ನಮ್ಗೆ 4-5 ಸಾವಿರ ರೂಪಾಯಿ 5,000 10,000 ತನ ರೇಟ್ ಆಗ್ತದೆ. ಆಗ ರೇಟ್ ಆಗದ್ರಿ. ಈಗಂತೂ ಅದ್ರ ಖರ್ಚು ನಾವು ಅದು ರೂಪಾಯಿಗೆ ಹೋದಾಕರ ಸೊಯ್ ಹೋದಾಕರ ಹಳ್ಳಿ ಮಾಡಂಗಿಲ್ರಿ. ಹ್ಞೂ 10 ರೂಪಾಯಿಗೆ ಒಂದು ಹೋದಾಕರ ಹಿಗ್ಗಂಗಿಲ್ಲ. ಇದು ನಮ್ ರೂಢಾನಿ ಅದ್ರಿ. ಹೌದ್ರಿ. ನಾವ್ ಇಡೀ ಜೀವನದೊಳಗೆ ಉದ್ದಕ್ಕೂ ನಾವ್ ಏನ್ ಸಣ್ಣವ್ರ 10 ವರ್ಷ ಇರ್ಲಕ್ಕಾಗಿ ನಿಂಬಿಡ್ ಹಚ್ಚಿ ಬೆಳಕೋತ ಬಂದಿದ್ದೇವೆ. ಇನ್ನ ತನಕ ಹಿಗ್ಗಿಲ್ಲ ಕುಗ್ಗಿಲ್ಲ ನಾವು. ಹ್ಞೂ ನಮ್ಗೆ ಇಟ್ಟು ಬಂದದ ಅಂತ ಹೇಳಿ ಕೂ ಹೊಡ್ಕೊತ ಬಂದಿಲ್ಲ. ಹ್ಞೂ ಇಟ್ ಲಾಸ್ ಆಗ್ಯದ ಅಂತ ಹೇಳಿ ಹೈರಾಣ ಮಾಡ್ಕೊಂಡು ಬಂದಿಲ್ಲ ನಾವು. ಹೌದ್ರಿ. ಇದು ಯಾವಾಗಲೂ ನಮ್ ಕಾರ್ಡ್ಲೆಸ್ ATM ಇದ್ದಂಗ್ರಿ. ಹೌದ್ರಿ. ಇವತ್ತು 20 ಚೀಲ ಹೋಗ್ಯಾವಪ್ಪ 10,000 ಗ್ಯಾರಂಟಿ ಮನಿಗೆ ಬರ್ತಾವ್ರಿ. ನಾಳೆನು ವಾರ 10,000 ರೂಪಾಯಿ 10,000 ಬರ್ತಾವ್ರಿ. ಒಂದೇ ಡಾಕ್ ಹೊಂಟ್ರು. ಸರ್ ಇದನ್ ಬಿಟ್ಟು ಮತ್ತೇನತ್ರಿ? ಮತ್ತ 1 ಎಕರೆ ಸೀತಾಫಲ ಅದ್ರಿ. ಸ್ವಲ್ಪ ತೋರ್ಸತ್ರಿ ಬರ್ರಿ. ತೊಗರಿ ಹಾಕಿದೇವ್ರಿ. ಹೌದ್ರಿ.